ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೀರಾ? ನಿಮ್ ಶಾರ್ಟ್ ಫಿಲ್ಮ್ ಮೊಬೈಲ್ ಅಥವಾ ಕ್ಯಾಮ್ರಾ ಯಾವ್ದ್ರಲ್ಲಾದ್ರೂ ಶೂಟ್ ಮಾಡಿ. ಆದ್ರೆ ಈ ಪ್ರಿಪರೇಷನ್ಸ್ ಎಲ್ಲ ಇಲ್ದಿರ ನೀವು ಶೂಟ್ ಹೋದ್ರಿ ಅಂತಂದ್ರೆ ಕಾನ್ಫಿಡೆನ್ಸ್ ಇಂದ ಅಲ್ಲ, ಕನ್ಫ್ಯೂಷನ್ಸ್ ಇಂದ ಶೂಟ್ ಮಾಡ್ಬೇಕಾಗತ್ತೆ. ನನ್ನ ಹೆಸರು ಕಿರಣ್ ಅಂತ. ನಾನೊಬ್ಬ ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಮತ್ತೆ ಆಕ್ಟರ್. ಇವತ್ತಿನ ವಿಡಿಯೋಲಿ ಪ್ರೀ ಪ್ರೊಡಕ್ಷನ್ ಬಗ್ಗೆ ನೋಡೋಣ. ಪ್ರೀ ಪ್ರೊಡಕ್ಷನ್ ಅಂದ್ರೆ ಬಿಫೋರ್ ಶೂಟ್ ನಾವ್ ಏನೆಲ್ಲ ಪ್ಲಾನಿಂಗ್ ಮತ್ತೆ ಪ್ರಿಪರೇಷನ್ ಮಾಡ್ತೀವಲ್ಲ, ಈ ಪ್ರಾಸೆಸ್ ನಾವು ಪ್ರೀ ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೀ ಪ್ರೊಡಕ್ಷನ್ ಅಲ್ಲಿ ಮೈನ್ ಪಾಯಿಂಟ್ಸ್ ಮಾತ್ರ ತಗೊಂಡಿದ್ದೀನಿ. ಸ್ಕ್ರಿಪ್ಟ್ ಬ್ಲೂ ಪ್ರಿಂಟ್ ಇದ್ದಂಗೆ ಆನ್ ಸ್ಕ್ರೀನ್ ನಾವು ತೋರಿಸೋ ವಿಜುವಲ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ರಿಟರ್ನ್ ಫಾರ್ಮೆಟ್ ಅಲ್ಲಿ ತರೋದೇ ಸ್ಕ್ರಿಪ್ಟ್. ಸಿಂಪಲ್ ಆಗಿ ಹೇಳಿದೀನಿ. ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಮೇನ್ಲಿ 7 ಎಲಿಮೆಂಟ್ಸ್ ಇದೆ. ಅದು ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜ್ ಆಗುತ್ತೆ. ಫಸ್ಟ್ ಎಲಿಮೆಂಟ್ ಸ್ಲಗ್ ಲೈನ್ ಅಥವಾ ಸೀನ್ ಹೆಡ್ಡಿಂಗ್ ಅಂತ ಹೇಳ್ಬೋದು. ಸೀನ್ ಹೆಡ್ಡಿಂಗ್ ಅಲ್ಲಿ 3 ಪಾರ್ಟ್ಸ್ ಇದೆ: ಇಂಟೀರಿಯರ್, ಎಕ್ಸ್ಟೀರಿಯರ್, ಲೊಕೇಶನ್ ಮತ್ತೆ ಟೈಮು. ಇಂಟೀರಿಯರ್ ಅಂದ್ರೆ ಇಂಡೋರು, ಎಕ್ಸ್ಟೀರಿಯರ್ ಅಂದ್ರೆ ಔಟ್ಡೋರು. ಲೊಕೇಶನ್ ಸೀನ್ ಎಲ್ಲಿ ನಡೀತಿದೆ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಟೈಮು ಡೇನಾ ನೈಟ್ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆಕ್ಷನ್ ಲೈನ್ ವಿಜುವಲಿ ಏನ್ ತೋರಿಸ್ತೀವೋ, ಕ್ಯಾರೆಕ್ಟರ್ ಏನ್ ಆಕ್ಷನ್ ಮಾಡ್ತಿದೆ ಅಂತ ಡಿಸ್ಕ್ರೈಬ್ ಮಾಡೋ ಪಾರ್ಟ್ ಇದು. ಆಕ್ಷನ್ ಲೈನ್ ಯಾವಾಗೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀಬೇಕು. ಫಸ್ಟ್ ಟೈಮ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡುವಾಗ ಕ್ಯಾರೆಕ್ಟರ್ ಹೆಸರು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀಬೇಕು. ಕ್ಯಾರೆಕ್ಟರ್ ನೇಮ್ ಮತ್ತೆ ಡೈಲಾಗ್. ಕ್ಯಾರೆಕ್ಟರ್ ಹೆಸರು ಪೇಜ್ ಸೆಂಟ್ರಲ್ ಬರುತ್ತೆ, ಡೈಲಾಗು ಹೆಸರು ಕೆಳಗಡೆ ಬರುತ್ತೆ. ಡೈಲಾಗ್ ಆದಷ್ಟು ನ್ಯಾಚುರಲ್ ಆಗಿ ಬರೆಯಕ್ಕೆ ಟ್ರೈ ಮಾಡಿ. ಪ್ಯಾರಂಥೆಟಿಕಲ್ ಕ್ಯಾರೆಕ್ಟರ್ ಡೈಲಾಗ್ನ ಯಾವ ಎಮೋಷನ್ ಮತ್ತೆ ಟೋನ್ ಅಲ್ಲಿ ಹೇಳ್ಬೇಕು ಅಂತ ತಿಳ್ಸಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ನೇಮ್ ಕೆಳಗಡೆ, ಡೈಲಾಗ್ ಮೇಲೆ ಬ್ರಾಕೆಟ್ ಅಲ್ಲಿ ಬರುತ್ತೆ. ಎಕ್ಸ್ಟೆನ್ಷನ್ ಇದು ಕ್ಯಾರೆಕ್ಟರ್ ವಾಯ್ಸ್ ಎಲ್ಲಿಂದ ಬರ್ತಿದೆ ಅಂತ ತಿಳ್ಸಕ್ಕೆ ಯೂಸ್ ಮಾಡ್ತೀರಾ. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ವಾಯ್ಸ್ ಓವರ್. ಎಕ್ಸ್ಟೆನ್ಷನ್ ಪೊಸಿಷನ್ ಬಂದು ಕ್ಯಾರೆಕ್ಟರ್ ನೇಮ್ ಪಕ್ಕ ರೈಟ್ ಸೈಡ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರುತ್ತೆ. ನಾವು ಒಂದ್ ಸೀನ್ ಮುಗಿಸಿ ಇನ್ನೊಂದ್ ಸೀನ್ಗೆ ಹೇಗೆ ಶಿಫ್ಟ್ ಆಗ್ತೀವಿ ಅಂತ ಟ್ರಾನ್ಸಿಷನ್ ತಿಳಿಸುತ್ತೆ. ಆಸ್ ಎ ಡೈರೆಕ್ಟ್ ನಿಮಗೆ ಸ್ಪೆಸಿಫಿಕ್ ಕಟ್ ಬೇಕಂದ್ರೆ ಸ್ಕ್ರಿಪ್ಟ್ ರೈಟ್ ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಜಂಪ್ ಕಟ್, ಮ್ಯಾಚ್ ಕಟ್, ಈ ತರ. ಶಾರ್ಟ್ ಲಿಸ್ಟ್ ಅಂದ್ರೆ ಸೀನ್ ಅಲ್ಲಿ ನಾವು ಯಾವ ಶಾರ್ಟ್, ಯಾವ ಆಂಗಲ್, ಯಾವ ಮೂವ್ಮೆಂಟ್ ಯೂಸ್ ಮಾಡ್ತೀವಿ ಅಂತ ಸ್ಪ್ರೆಡ್ ಶೀಟ್ ಅಲ್ಲಿ ಪ್ಲಾನ್ ಮಾಡಿ ನೋಟ್ ಮಾಡ್ತೀವಿ. ಅದನ್ನ ಶಾರ್ಟ್ ಲಿಸ್ಟ್ ಅಂತ ಕರಿತೀವಿ. ಸೀನ್ ನಂಬರ್ ಅಂದ್ರೆ ನಾವು ಯಾವ ಸೀನ್ ಶೂಟ್ ಮಾಡ್ತಾ ಇದ್ದೀರಿ ಅಂತ ಸ್ಪೆಸಿಫಿಕ್ ಆಗಿ ಇಲ್ಲಿ ನಂಬರ್ ಮೆನ್ಷನ್ ಮಾಡಬೇಕು. ಶಾರ್ಟ್ ನಂಬರ್ ಒಂದ್ ಸೀನ್ ಅಲ್ಲಿ ಮಲ್ಟಿಪಲ್ ಶಾರ್ಟ್ಸ್ ಇರುತ್ತೆ, ಸೊ ಇಲ್ಲಿ ಯಾವ ಶಾರ್ಟ್ ಅಂತ ನಂಬರ್ ಮೆನ್ಷನ್ ಮಾಡಬೇಕು. ಇಂಟೀರಿಯರ್, ಎಕ್ಸ್ಟೀರಿಯರ್ ನಾವು ಶೂಟ್ ಮಾಡ್ತಿರೋ ಸೀನು ಇಂಡೋರ್, ಔಟ್ಡೋರ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಶಾರ್ಟ್ ಟೈಪ್ ಇಲ್ಲಿ ನಾವು ನಮ್ಮ ಫ್ರೇಮ್ ಸೈಜ್ ನ ಡಿಸೈಡ್ ಮಾಡ್ತೀವಿ. ವಿತೌಟ್ ಪರ್ಪಸ್ ರ್ಯಾಂಡಮ್ ಆಗಿ ನಾವು ಶಾರ್ಟ್ ಇಡಬಾರ್ದು. ಎಕ್ಸ್ಟ್ರೀಮ್ ವೈಡ್ ಶಾಟ್ ಎನ್ವಿರಾನ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಶಾರ್ಟ್ ನ ಯೂಸ್ ಮಾಡ್ತೀವಿ. ಫುಲ್ ಶಾಟ್ ಸಬ್ಜೆಕ್ಟ್ ಹೆಡ್ ಇಂದ ಟೋ ವರ್ಗೂ ಕವರ್ ಆಗುತ್ತೆ. ಕ್ಯಾಮ್ರಾ ಆಂಗಲ್ ಇದು ವಿಜುವಲ್ ಲ್ಯಾಂಗ್ವೇಜ್. ಇದು ನಮ್ಮ ಕ್ಯಾರೆಕ್ಟರ್ ನ ಮೈಂಡ್ ಸೆಟ್ ಮತ್ತೆ ಎಮೋಷನ್ ಅನ್ನು ತೋರ್ಸೋಕೆ ಹೆಲ್ಪ್ ಮಾಡುತ್ತೆ. ಲೋ ಆಂಗಲ್ ಸಬ್ಜೆಕ್ಟ್ ನ ಡಾಮಿನೆಂಟ್ ಆಗಿ ಮತ್ತೆ ಪವರ್ಫುಲ್ ಆಗಿ ತೋರ್ಸೋಕೆ ಯೂಸ್ ಮಾಡ್ತೀವಿ. ಕ್ಯಾಮ್ರಾ ಮೂವ್ಮೆಂಟ್ ಇಲ್ಲಿ ಕ್ಯಾಮ್ರಾ ಸ್ಟೇಬಲ್ ಆಗಿ ಒಂದೇ ಜಾಗದಲ್ಲಿ ಇರಬೇಕಾ ಅಥವಾ ಮೂವ್ಮೆಂಟ್ ಆಗಬೇಕಾ ಅಂತ ನೋಟ್ ಮಾಡ್ಕೋತೀವಿ. ಟ್ರ್ಯಾಕಿಂಗ್ ಶಾಟ್ ಕ್ಯಾಮ್ರಾ ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಮೇನ್ಲಿ ಕ್ಯಾರೆಕ್ಟರ್ ಮೂವ್ಮೆಂಟ್ ನ ಫಾಲೋ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಡಿಯೋ ಇಲ್ಲಿ ಆಡಿಯೋ ಟೈಪ್ ಮೆನ್ಷನ್ ಮಾಡ್ತೀವಿ. ಎಕ್ಸಾಂಪಲ್ ವಾಯ್ಸ್ ಓವರ್. ವಾಯ್ಸ್ ಓವರ್ ಮೇನ್ಲಿ ಬ್ಯಾಕ್ ಗ್ರೌಂಡ್ ನರೇಷನ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಕಾಲಮ್ ಇಲ್ಲಿ ಫ್ರೇಮ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇದ್ದಾರೆ ಅಂತ ಮೆನ್ಷನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಸೀನ್ ಅಲ್ಲಿ ಏನ್ ನಡೀತಿದೆ ಅಂತ ಸಿಂಪಲ್ ಆಗಿ ನೋಟ್ ಮಾಡ್ಕೋಬೇಕು. ಸ್ಟೋರಿ ಬೋರ್ಡ್ ಅಂದ್ರೆ ಫ್ರೇಮ್ ಅಲ್ಲಿ ಸಬ್ಜೆಕ್ಟ್ ಮತ್ತೆ ಪ್ರಾಪರ್ಟೀಸ್ ಎಲ್ಲಿ ಬರಬೇಕು ಅಂತ ವಿಜುವಲ್ ಆಗಿ ಸ್ಕೆಚ್ ಮಾಡ್ತೀವಿ. ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿದೀವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಶಾರ್ಟ್ ಲಿಸ್ಟ್ ಅಲ್ಲಿ ಮೀಡಿಯಂ ಶಾರ್ಟ್ ಅಂತ ಫಿಕ್ಸ್ ಆಗಿದ್ದೀವಿ. ಸ್ಟೋರಿ ಬೋರ್ಡ್ ಅಲ್ಲಿ ಆ ಮೀಡಿಯಂ ಶಾರ್ಟ್ ಅಲ್ಲಿ ಸಬ್ಜೆಕ್ಟ್ ಎಲ್ಲಿ ಬರುತ್ತೆ ಅಂತ ವಿಜುವಲ್ ಆಗಿ ಸ್ಕೆಚ್ ಆಗ್ತೀವಿ. ಶಾರ್ಟ್ ಲಿಸ್ಟ್ ಟೆಕ್ನಿಕಲ್ ಬ್ಲೂ ಪ್ರಿಂಟ್ ಆದ್ರೆ ಸ್ಟೋರಿ ಬೋರ್ಡ್ ವಿಜುವಲ್ ಬ್ಲೂ ಪ್ರಿಂಟ್. ಲೈಟಿಂಗ್ ಬರೀ ಫ್ರೇಮ್ ಚೆನ್ನಾಗಿ ಕಾಣಲಿ ಅಂತ ಯೂಸ್ ಮಾಡಲ್ಲ, ಲೈಟಿಂಗ್ ಇಂದ ಸೀನ್ ಮೂಡ್ ಮತ್ತೆ ಎಮೋಷನ್ ನ ಕನ್ವೆ ಮಾಡ್ಬೋದು. ಎಕ್ಸಾಂಪಲ್ ಲೋಕಿ ಲೈಟ್ ಯೂಸ್ ಮಾಡಿ ಆ ಡಾರ್ಕ್ನೆಸ್ ಇಂದ ಕ್ಯಾರೆಕ್ಟರ್ ಸ್ಯಾಡ್ನೆಸ್ ನ ಮತ್ತೆ ಕ್ಯಾರೆಕ್ಟರ್ ಲೋ ಫೀಲ್ ಮಾಡ್ತಾ ಇರೋದನ್ನ ತೋರಿಸಬಹುದು. ರೆಡ್ ಲೈಟ್ ಯೂಸ್ ಮಾಡಿ ವೈಲೆನ್ಸ್ ಅಥವಾ ಕ್ಯಾರೆಕ್ಟರ್ ಡೇಂಜರ್ ಅಲ್ಲಿ ಇದೆ ಅಂತ ತೋರಿಸಬಹುದು. ಹೈರಿಂಗ್ ಕ್ಯಾಸ್ಟ್ ಅಂಡ್ ಕ್ರೂ. ಕ್ಯಾಸ್ಟ್ ಅಂದ್ರೆ ಆಕ್ಟರ್ಸ್, ಕ್ರೂ ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ವರ್ಕ್ ಮಾಡೋರು, ಡೈರೆಕ್ಟರು, ಎಡಿಟರು, TOP, ಸೌಂಡಿಂಗ್ ಮತ್ತೆ ಲೈಟಿಂಗ್ ಟೀಮು. ನಾವು ಶಾರ್ಟ್ ಫಿಲ್ಮ್ ಮಾಡ್ತಿರೋದ್ರಿಂದ ಮೆಜಾರಿಟಿ ಆಫ್ ಆ್ಯಕ್ಟರ್ಸ್ ನಮ್ಮ ಟೀಮಲ್ಲೇ ಇರ್ತಾರೆ. ಹಂಗಿಲ್ಲ ಅಂತಂದರೆ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಅಥವಾ ಕ್ಯಾಸ್ಟಿಂಗ್ ಏಜೆನ್ಸಿಯಿಂದ ಹೈರ್ ಮಾಡ್ಕೋಬೋದು. ಟೆಕ್ನಿಷಿಯನ್ಸು ಅಷ್ಟೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅವ್ರ ಕಾಂಟ್ಯಾಕ್ಟ್ ಸಿಗುತ್ತೆ, ನಾವು ವರ್ಕ್ ಮಾಡ್ಬೋದು. ರಿಹರ್ಸಲು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾನು ಡೈರೆಕ್ಟಾಗಿ ಬಂದು ಶೂಟಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಂದರೆ ಅದು ಹಂಗೆ ವರ್ಕ್ ಆಗೋಲ್ಲ. ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊದಲೇ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಒಂದು ಪರ್ಫಾರ್ಮ್ ಮಾಡಿದ್ರೆ ಬೆಟ್ರಾಗಿರುತ್ತೆ ಪರ್ಫಾರ್ಮೆನ್ಸ್. ಇನ್ನು